ಬೊಮ್ಮಾಯಿ ಅವರು ಪ್ರಾರಂಭ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಇದ್ದಾಗ ಮತ್ತೆ ಕೊಡ್ತೇವೆ ಎಲ್ಲ ಸೀನಿಯರ್ಸ್ ಪರಿಸ್ಥಿತಿ ಜಾತಿ ಅವ್ರಿಗೆ 15 ಇದ್ದದ್ದು 17 ಮಾಡಿರು. ಪರಿಸ್ಥಿತಿ ಪಂಗಡದವರಿಗೆ 3 ಇದ್ದದ್ದು 7 ಮಾಡಿ ಅದನ್ನ ಮಾಧುಸ್ವಾಮಿ ಅವರ ಒಂದು ಕಮಿಟಿ ಮಾಡಿ ಅದನ್ನ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಅಷ್ಟರಾಗ ಇಲೆಕ್ಷನ್ ಬತ್ತು, ಅದು ಇಂಪ್ಲಿಮೆಂಟ್ ಆಗಿ ಬರಲಿಲ್ಲ. ಆದ್ರೆ ಈಗಿನ ಸರ್ಕಾರದವರ ಅವರು ಕಾಂಗ್ರೆಸ್ ಪ್ರಣಾಳಿಕೆ ಒಳಗ ಏನ್ ಹೇಳ್ರು, ಅವ್ರು ಬಿಜೆಪಿ ಅವ್ರ ಕೈಲಿ ಮಾಡಕ್ಕಾಗಂಗಿಲ್ಲ, ನಾವು ಅಧಿಕಾರಕ್ಕೆ ಬಂದಿವಿ ಅಂದ್ರೆ ನಾವು ತಕ್ಷಣ ಮಾಡಿ ಕೊಡ್ತೇವೆ ಪ್ರಣಾಳಿಕೆ ಆಗೈತ್ರಿ. ಅವ್ರು ಅವ್ರ 101 ಜಾತಿ ಹೋಟೆಲ್ ಹಾಕ್ಸ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದ್ರ. ಅವ್ರು ಬಂದ ಬಳಿಕ ಅವ್ರು ತಕ್ಷಣ ಅದನ್ನ ಈ ಒಳ ಮೀಸಲಾತಿ ಜಾರಿಗೆ ತರಬೇಕಾಗಿತ್ತು. 2.5 ವರ್ಷ ಹಿಡಿಸರ. ಈಗ ಯಾಕಾಗತ್ತ ಅವ್ರ ಬೊಮ್ಮಾಯಿ ಅವ್ರು ತಂದದಕ್ಕೆ ಈಗ ಒಪ್ಕೊಂಡು ಅವ್ರಿಗೆ ತಂದಾರಲ್ಲ, ಅದಕ್ಕೆ ಅವ್ರಿಗೆ ನಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ವೆರಿ ಗುಡ್. ಕೃಷ್ಣ ನಾಯಕ್ ಸರ್ ಗಪ್ರಿ, ಒಂದ ಮಿನಿಟ್ ಗಪ್ರಿ ಮುಂದ ಸರ್ 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 ಕೊಡ್ತೇನೆ ನಾನು. ಸರ್ ಹಾದ ಅಧಿವೇಶನದಾಗ ಇದೇ ಚಳಿಗಾಲ ಹೋದ ಅಧಿವೇಶನದಾಗ ನಾವು ಮಾದಿಗ ಸಮಾಜ ಮತ್ತು ಒಳ ಮೀಸಲಾತಿ ಅವರು ದೊಡ್ಡ ಪ್ರಮಾಣ ಇಲ್ಲಿ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಮಹದೇವಪ್ಪ ಸಾಹೇಬರು ಬಂದಿದ್ರು, ಅಲ್ಲಿ ಮುನಿಯಪ್ಪ ಸಾಹೇಬರು ಬಂದಿದ್ರು, ತಿಮ್ಮಾಪುರ ಸಾಹೇಬರು ಬಂದಿದ್ರು, ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಿದ್ರು. ಆಗ ಎಲ್ಲಾ ಸ್ವಾಮೀಜಿಗಳು ಅಲ್ಲಿ ವೇದಿಕೆ ಮೇಲೆ ಇದ್ರು. ಅವರೆಲ್ಲರೂ ವೇದಿಕೆ ಮೇಲೆ ಇದ್ದು ಏನ್ ಭರವಸೆ ಕೊಟ್ಟರು, ನಾವು 3 ತಿಂಗಳದಾಗ ನಾವು ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತೇಳಿ ಅಲ್ಲಿ ಮಹದೇವಪ್ಪ ಸಾಹೇಬರು ಹೇಳಿ ಬಂದ್ರು. ಬಂದ ಬಳಕನೂ ಆಗ್ಲಿಲ್ಲ. ನಂತರ ಏನ್ ಮಾಡ್ರು, ನಾಗಮೋಹನ್ ದಾಸ್ ಕಮಿಟಿಯನ್ನು ಮಾಡಿದ್ರು. ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಅದು ನೆನಗಿದು ಬಿತ್ತು. 1 ಆಗಸ್ಟ್ 2024 ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು, ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತೆ ಅಂತೇಳಿ ಅಂದ. ಆದ್ರೂ ಸದ್ಯಕ್ಕೆ ಅವ್ರು ಮಾಡ್ಲಿಲ್ಲ. ನಾವ ಏನ್ ಮಾಡ್ಬೇಕು ಅಲ್ ಸರ, ಈಗ ಮೊನ್ನೆ ಬಿಲ್ ಬಗ್ಗೆ 1/8/2025 ಮಾತ್ರ ದೊಡ್ಡ ಪ್ರಮಾಣ ಎಲ್ಲಾ 31 ಜಿಲ್ಲಾದಾಗ ಮಾದಿಗೆ ಮತ್ತು ಉಪಜಾತಿ ಅವರು ಮತ್ತೆ ಹೋರಾಟ ಮಾಡಿದೆವು. ಹೋರಾಟ ಮಾಡಿ 1 ತಾರೀಕು ಮಾಡಿದ ಬಳಿಕ 4 ತಾರೀಕಿಗೆ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟರು. ಕೊಟ್ಟ ಬಳಿಕ ಅದನ್ನ ಕ್ಯಾಬಿನೆಟ್ ತಂದ್ರು, ಜಾರಿಗೆ ತಂದ್ರು. ಎಡಗೈದವ್ರಿಗೆ 6, ಬಲಗೈದವ್ರಿಗೆ 6, ಲಂಬಾಣಿ ಭೂವಿ ಮತ್ತು ಅಲ್ಮಾರಿ ಅವ್ರಿಗೆ 5 ಅಂತೇಳಿ ಜಾರಿಗೆ ತಂದ್ರು. ಆದ್ರೆ ಅದು ಅಲ್ಮಾರಿ ಅವರು ಅದನ್ನ ಕೂಡ್ಸಿ ಕೂಡಲೇ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಹೋದ ಬಳಿಕ ಇಲ್ಲಿ ತಕ ಹಂಗ ನೆನಗುದಿಗೆ ಬಿತ್ತು ಸರ್. ಅದಕ್ಕೆ ಇವತ್ತಿಗೆ ಈಗ ತಂದಾರಲ್ಲ ಬಿಲ್ಲ, ನಾ ಬಿಲ್ ಸ್ವಾಗತ ಮಾಡ್ತೇನೆ. ಅದ್ರಾಗ ಏನು ಒಂದ್ ಬಿಟ್ಟಿದಾರಂದ್ರ ಮುಂಬಡ್ತಿ ಮತ್ತು ಬ್ಯಾಕ್ಲಾಗ್ ಕೈ ಬಿಟ್ಟಾರ ಸರ್. ಅದನ್ನ ಈ ಬಿಲ್ದಾಗ ತಗೋಬೇಕದನ್ನ. ನಾವು ತಗೋಲಿಲ್ಲ ಅಂದ್ರೆ ನಾವು ವಿರುದ್ಧ ಮಾಡೋ ಸರ ಧರಣಿ ಕೊಂಡಾವ್. ತೆಲಂಗಾಣದಾಗ ಆಂಧ್ರದಾಗ ಈಗಾಗಲೇ ಜಾರಿಗೆ ತಂದಾರ ಸರ್ ಬ್ಯಾಕ್ಲಾಗ್ ಮತ್ತು ಮುಂಬಡ್ತಿ. ಅದಕ್ಕೆ ತಾವು ಕೂಡ ನೀವು 101 ಜಾತಿ ಎಲ್ಲ ಸಮುದಾಯದವರ ಮೇಲೆ ನಿಮ್ ಕಳಕಳಿ ಇತ್ತಂದ್ರ ಈ ಬಿಲ್ದಾಗ ಅದನ್ನ ಬಡ್ತಿ ಸೇರ್ಸ್ಬೇಕು ಸರ್. ಆಯ್ತು, ಸೇರ್ಸಲಿಲ್ಲ ಅಂದ್ರೆ ನಾವು ಈ ಬಿಲ್ಗೆ ವಿರೋಧ ಮಾಡೋಣ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.